ಹಾಯ್ ಫ್ರೆಂಡ್ಸ್, ಇವತ್ತು ಈ ಮೀನಲ್ಲಿ ಕಬಾಬ್ ಮಾಡ್ತಾ ಇದ್ದೀನಿ. ಇದು ಯಾವ ಮೀನು ಅಂತ ನಂಗೂ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದ್ರು ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, 1 kg ಇದೆ ಮೀನು. ಇದನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ, ಇದಕ್ಕೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಫಸ್ಟ್ ಒಂದು ಬೌಲ್ಗೆ ಇಲ್ಲಿ ನಾನು ಕಾರ್ನ್ ಫ್ಲೋರ್ ಹಾಕೊಂತ ಇದ್ದೀನಿ, ಜೋಳದ ಹಿಟ್ಟು. ಇದೊಂದು 3 ಸ್ಪೂನ್ ಆಗುವಷ್ಟು ಇದೆ. ಇಷ್ಟೇ, ಖಾಲಿ ಆಗಿದೆ. ನೆಕ್ಸ್ಟ್ ತರಬೇಕು. 3 ಸ್ಪೂನ್ ಜೋಳದ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಕಟ್ಲೆ ಹಿಟ್ಟು ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಅದಕ್ಕೆ ಹಾಕೊಡ್ತೀನಿ. 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಪೆಪ್ಪರ್ ಪುಡಿ, ಒಂದ್ ಅರ್ಧ ಸ್ಪೂನ್ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, 1 ಸ್ಪೂನ್ ಎಣ್ಣೆ. ಇಷ್ಟಾಕಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದೀನಿ. ಲಿಂಬೆಹಣ್ಣು, ಒಂದ್ ಅರ್ಧ ಲಿಂಬೆಹಣ್ಣು ಹಾಕೊಂಡಿದೀನಿ. ಲಿಂಬೆಹಣ್ಣು ಹಾಕಿದ್ರೆ ಫಿಶ್ ಕಬಾಬ್ ಸಕ್ಕತ್ತಾಗಿ ಬರುತ್ತೆ. ಇಲ್ಲಾಂದ್ರೆ ನೀವು ಹುಣಸೆ ಹಣ್ಣಿಂದ ಸಾಕೋಬಹುದು. ಮಸಾಲೆನ ನೀಟಾಗಿ ಕಲಿಸ್ಕೊಂಡಿದೀನಿ. ಇವಾಗ ಫಿಶ್ ನ ಆಡ್ ಮಾಡ್ಕೊಂತೀನಿ. ಮೀನ್ ಹಾಕೊಳ್ತಾ ಇದ್ದೀನಿ. ಇವಾಗ ಮೀನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹುಷಾರು, ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು. ಅದ್ರಲ್ಲಿ ಮುಳ್ಳಿರುತ್ತೆ, ಚುಚ್ಕೊಳ್ಳುತ್ತೆ. ಮಿಕ್ಸ್ ಆದ್ಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಒಂದ್ 5 ನಿಮಿಷ ಬಿಡ್ಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿತೆ. ಒಂದ್ 5 ನಿಮಿಷ ಆದ್ಮೇಲೆ ಬಿಸಿ ಬಿಸಿ ಎಣ್ಣೆಗೆ ಹಾಕ್ತಾ ಇರೋದು. ಎಣ್ಣೆ ನೀಟಾಗಿ ಕಾದ್ಮೇಲೆ ಹಾಕೊಬೇಕು. ಈ ಜಡಿ ಜಡಿ ಮಳೆ ಆಚೆ ಕಡೆ, ಒಳಗಡೆ ಬಿಸಿ ಬಿಸಿ ಕಬಾಬು, ಫಿಶ್ ಕಬಾಬು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಕಬಾಬ್ ರೆಡಿ ಆಗಿದೆ ನೋಡಿ. ಒಂದ್ 5 ನಿಮಿಷ ಆದ್ಮೇಲೆ ಫಿಶ್ ಕಬಾಬು ಸಖತ್ತಾಗಿ ರೆಡಿ ಆಗುತ್ತೆ. ಇನ್ನು ಯಾರಾದ್ರೂ ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ, ಸರಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.